ಆ, ಎರಡು ಭಾಗದ ಜನ ಬಂದು ನನ್ನನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ಅದನ್ನು ಮಾನ್ಯ ಡಿ ಸಿ ಅವ್ರನ್ನ ಕೂಡ ಕಳಿಸಿದ್ದೆ. ಪರವಾಗಿನೂ ಕೆಲವು ಜನ ಇದ್ದಾರೆ, ಅದರ ವಿರೋಧವಾಗಿನೂ ಕೆಲವು ಜನ ಇದ್ದಾರೆ. ನಮ್ಮ ಅಂದರೆ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರದ ಆಸೆ ಏನು ಅಂತಂದರೆ ಯಾವುದೇ ಭಾಗದ ರೈತರಿಗೆ ಅನ್ಯಾಯ ಆಗಬಾರ್ದು. ಯಾಕಂತಂದರೆ ಬರಾಗಿ ಇದು ಭಾಳಷ್ಟು ವರ್ಷಗಳಿಂದ ಆಗಬೇಕು ಅನ್ನೋಂಥ ಒಂದು ಕೂಗು. ಸೊ ಸ್ವಲ್ಪ ತಡೆ ಆಗಿದೆ, ಆದಷ್ಟು ಶೀಘ್ರದಲ್ಲಿ ಮತ್ತೆ ಪುನರಾರಂಭ ಮಾಡ್ತೀವಿ. ಬಟ್ ಎರಡೂ ಕಡೆ ಒಳ್ಳೇದಾಗೋದನ್ನ ನೋಡಿಸಿ ಅಂತ ಹೊಡ್ತೀವಿ. ನಿರ್ಮಾಣವಾಗಿದೆ. ಈಗ ಬಸ್ ಒಳಗಡೆ ಹೋಗ್ತಾ ಇಲ್ಲ, NH ಅವರು ಡೈವರ್ಷನ್ ಕೊಡ್ತಾ ಇಲ್ಲ ಅನ್ನೋದು. ಈಗ ಕೆಲವು ಬಸ್ಸುಗಳು ಒಳಗಡೆ ಹೋಗ್ತಾ ನಾನು ಇಲ್ಲ. ಡಿ ಸಿ ಅವ್ರ ಮುಖಾಂತರ NH ಅವ್ರನ್ನ ಕರೆದು ಮಾತಾಡ್ತೀನಿ, ಸರಿ ಮಾಡ್ತೀನಿ. ಉಪಚುನಾವಣೆ ಸಾಮಾನ್ಯವಾಗಿ ರಾಜ್ಯದಲ್ಲಿ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರಗಳ ಬಗ್ಗೆ ಸಾಮಾನ್ಯವಾಗಿ ಮತದಾರರ ಒಲವು ಜಾಸ್ತಿ ಆಗಿರುತ್ತೆ. ಅದರಲ್ಲೂ ನಮ್ಮ ಗ್ಯಾರಂಟಿಗಳಿಂದ ಇವತ್ತು ನಾವು ಮನೆಯನ್ನು ತಲುಪಿದ್ದೇವೆ. ಅಭಿವೃದ್ಧಿಯ ಜೊತೆಯಲ್ಲಿ ಅವರ ಬೇಸಿಕ್ ಇನ್ಕಮ್ ಕೂಡ ಜಾಸ್ತಿ ಮಾಡಿದ್ದೇವೆ. ಎಸ್ಪೆಷಲಿ ಮಹಿಳಾ ಮತದಾರರು ಬಹಳಷ್ಟು ಸಂತೋಷದಿಂದ ಇದ್ದಾರೆ. ನಮಗೆ ವಿಶ್ವಾಸವಿದೆ, ಎರಡು ಬೈ ಎಲೆಕ್ಷನ್ನಲ್ಲಿ ನಾವು ಗೆಲ್ತೀವಿ. ಇಲೆಕ್ಷನ್ ಅಂತಂದ್ರೆ ಸಾಮಾನ್ಯವಾಗಿ ಈ ರೀತಿ ಎಲ್ಲ ಇದ್ದೇ ಇರುತ್ತೆ, ಅದು ಏನು ನಮ್ಗೇನು ಹೊಸದಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಆಸೆ ಇದೆ, ನಾನು ಕೂಡ ಆ ಮೆಟ್ಲನ್ನು ಹತ್ಬೇಕನ್ನೋವಂಥದ್ದು. ಸೊ ಯಾರಿಗೂ ತಪ್ಪು ಅಂತ ಹೇಳೋದಿಲ್ಲ, ಬಟ್ ವಿನ್ನಿಂಗ್ ಇಸ್ ದ ಕ್ರೈಟೀರಿಯಾ. ಸೊ ಒಂದು ಹೈಕಮಾಂಡ್ ಡಿಸಿಷನ್ ತಗೊಂಡಿದೆ. ಯಾಕಂತಂದ್ರೆ ಆ ಮನೆತನದವರು ಗೆದ್ದಿದ್ರು, ಇನ್ನೂ 2.5 ವರ್ಷ ಆ ಮನೆತನಕ್ಕೆ ಇರಲಿ, ಜನ ಅವ್ರಿಗೆ ಮತ ಹಾಕಿದ್ದಾರೆ. ಸೊ ಅವರ ಮರಣದಿಂದ ಅದು ತೆರವಾದಂಥ ಸ್ಥಾನಗಳು. ಸೊ ಆ ಮನೆತನದವ್ರಿಗೆ ಕೊಡಬೇಕು ಅಂತ ಹೈಕಮಾಂಡ್ ಡಿಸಿಷನ್ ತಗೊಂಡಾಗ ಡೆಫಿನೆಟ್ ಆಗಿ ಅವರೆಲ್ಲರ ಹತ್ತಿರ ನಾವು ಮಾತಾಡಿ ಹಿಂದೆ ತೆಗೆದುಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ. ಅದಾಗಲಿಲ್ಲ ಅಂತಂದ್ರೂ ಕೂಡ ಇಲೆಕ್ಷನ್ನ ಗೆಲ್ಲೋಕೆ ಏನೇನು ಕಾರ್ಯತಂತ್ರ ರೂಪಿಸ್ಬೇಕು ಅದನ್ನೆಲ್ಲ ಮಾಡ್ತೀವಿ.